ಹೊಸ ವರ್ಷ ಆಚರಣೆಗೆ ಕೌಂಟ್ ಡೌನ್ ಶುರುವಾಗಿದೆ. ಸಕಲ ರೀತಿಯಲ್ಲೂ ಸಹ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಬ್ರಿಗೇಡ್ ರೋಡ್ಗೆ ಪೊಲೀಸ್ ಕಮಿಷನರ್ ಭೇಟಿಯನ್ನ ಕೊಟ್ಟಿದ್ದಾರೆ. ನಾಳಿನ ಪೂರ್ವ ಸಿದ್ಧತೆ ಬಗ್ಗೆ ಪರಿಶೀಲನೆಯನ್ನ ನಡೆಸಿದ್ದಾರೆ. ಬ್ರಿಗೇಡ್ ರಸ್ತೆಗೆ ಪೊಲೀಸ್ ಕಮಿಷನರ್ ಅವರು ಭೇಟಿ ಕೊಟ್ಟಿದ್ದಾರೆ. ನಾಳಿನ ಪೂರ್ವ ಸಿದ್ಧತೆ ಬಗ್ಗೆ ಪರಿಶೀಲನೆಯನ್ನ ಮಾಡಿದ್ದಾರೆ. ಮಹಿಳೆಯರ ಆದ್ಯತೆಯೇ ನಮ್ಮ ಮೊದಲ ಗುರಿ ಅಂತ ಹೇಳಿದ್ದಾರೆ. ಕುಡಿದು ಕಂಟ್ರೋಲ್ ತಪ್ಪಿದವರಿಗೆ ಕ್ಯಾಬ್ ಆಟೋದಲ್ಲಿ ಕಳಿಸಲಾಗುತ್ತೆ. ತುರ್ತು ಸಂದರ್ಭದಲ್ಲಿ ಆಂಬ್ಯುಲೆನ್ಸ್ ಪೊಲೀಸ್ ವ್ಯವಸ್ಥೆ ಇರುತ್ತೆ. ಬೆಂಗಳೂರಿನ ಬಹುತೇಕ ಭಾಗಗಳಲ್ಲಿ ಸೆಲೆಬ್ರೇಷನ್ ಇರುತ್ತೆ. 20,000 ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾವ ರೀತಿ ಬಂದೋಬಸ್ತನ್ನ ನಾವು ಮಾಡ್ತಿದ್ದೀವಿ ಅನ್ನೋದ್ರ ಬಗ್ಗೆ ಅವರು ಹೇಳಿಕೆಯನ್ನ ನೀಡಿರೋದು. ಹೊಸ ವರ್ಷಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ನಮ್ಮ ಜೊತೆ ಮಾತಾಡಲಿಕ್ಕೆ ಬೆಂಗಳೂರು ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗೋಣ. ಸರ್ ನಮಸ್ತೆ. ಹೊಸ ವರ್ಷಕ್ಕಾಗಿ ಎಷ್ಟು ಜನ ಸೇರಬಹುದು? ಎಸ್ಪೆಷಲಿ ಈ ಬ್ರಿಗೇಡ್ ರಸ್ತೆ, ಚರ್ಚ್ ಸ್ಟ್ರೀಟು ಮತ್ತು ಒಪೆರಾ ಜಂಕ್ಷನ್ ಹೌಸು, ಈ ರೆಸಿಡೆನ್ಸಿ ರಸ್ತೆ, ಈ ಭಾಗದಲ್ಲಿ ಎಷ್ಟು ಕ್ರೌಡ್ ಸೇರಬಹುದು ಅಂತೇಳಿ? ಅಲ್ಲ, ಲಾಸ್ಟ್ ಇಯರ್ದು ರೆಕಾರ್ಡ್ ನೋಡಿದರೆ ಅಂದಾಜು 3 ರಿಂದ 4 ಲಕ್ಷ ಜನ ಸೇರ್ಬೋದು ಈ ಸರಿ. ನಾವು ಅಂದಾಜು 4 ಲಕ್ಷದ್ದು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀವಿ. ಇಲ್ಲಿ ಮ್ಯಾಕ್ಸಿಮಮ್ ಜನ ಇಲ್ಲೇ ಸೇರ್ತಾರೆ ಇದೇ ಪಾಯಿಂಟಲ್ಲಿ. ಸರ್, ಯೂಶ್ವಲಿ ಬಂದಂಥ ಹುಡುಗರು ಏನಿರ್ತಾರೆ, ಬಾಯ್ಸು, ಅವ್ರು ಹೇಗೋ ಮನೆ ಸೇರಿಕೊಳ್ತಾರೆ. ಹೆಣ್ಮಕ್ಳ ರಕ್ಷಣೆಗಾಗಿ ಬೆಂಗಳೂರು ಪೊಲೀಸರು ಯಾವೆಲ್ಲ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ? ನಮ್ಮದು ಏನು ಬಂದೋ ಸ್ಕೀಮ್ ನಾವು ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಮಹಿಳೆ ಸುರಕ್ಷತೆಗೋಸ್ಕರ ನಾವು ಆದ್ಯತೆ ಕೊಟ್ಟಿದ್ದೀವಿ. ಇದರಲ್ಲಿ ಬೇರೆ ಬೇರೆ ಭಾಗ ಇದೆ. ಒಂದು, ನಮ್ಮ ಮಹಿಳೆ ಸ್ಟಾಫ್ ಜಾಸ್ತಿ ಇಟ್ಕೊಂಡಿದ್ದೀವಿ. ಜೊತೆಗೆ ವುಮೆನ್ ಹೆಲ್ಪ್ ಡೆಸ್ಕ್ ಮಾಡ್ತಾಯಿದ್ದೀವಿ. ಮತ್ತು ನಮ್ಮ ಆ್ಯಪ್ ಮುಖಾಂತರ ಅವ್ರಿಗೆ ತಕ್ಷಣ ನಮ್ಮ ಕಂಟ್ರೋಲ್ ರೂಮ್ಗೆ ಮಾಹಿತಿ ಹೋಗುತ್ತೆ. ಜೊತೆಗೆ ವುಮನ್ ಬೌನ್ಸರ್ಸ್ ಕೂಡ ಇಟ್ಕೊಳ್ಳಿಕ್ಕೆ ಹೇಳಿದ್ದೀನಿ. ಪ್ಲಸ್ ವುಮೆನ್ ಡ್ರೈವರ್ಸ್ ಸ್ಟಾಫ್, ಅಂದರೆ ಕ್ಯಾಬ್ ಇರಲಿ ಅಥವಾ ನಮ್ಮ ಆಟೋ ರಿಕ್ಷಾ ಅಲ್ಲಿ ಇಟ್ಕೊಳ್ಳಿಕ್ಕೆ ಹೇಳಿದ್ದೀನಿ. ಸರ್, ಒಂದು ವಿಚಾರ ವೈರಲ್ ಆಗ್ತಿದೆ. ಏನಂತ ಹೇಳಿದ್ರೆ, ಈ ಪೊಲೀಸರು ಯಾರು ಕುಡಿದು ತೂರಾಡ್ತಿರ್ತಾರೋ, ಯಾರು ಟೈಟ್ ಆಗಿರ್ತಾರೋ, ಯಾರು ನಿಯಂತ್ರಣವನ್ನು ಕಳ್ಕೊಂಡಿರ್ತಾರೋ ಅಂಥವ್ರನ್ನ ಪೊಲೀಸ್ ಜೀಪಲ್ಲೇ ವ್ಯಾನಲ್ಲಿ ಕರ್ಕೊಂಡೋಗಿ ಮನೆಗೆ ಬಿಡ್ತಾರೆ ಅಂತೇಳಿ, ಅದು ಸತ್ಯನಾ? ಇಲ್ಲ, ಇದರಲ್ಲಿ ಒಂದು ಇದು ಇದೆ. ಒಂದು ಏನಾಗಿದ್ರೆ, ಯಾರಿಗೆ ತೊಂದರೆ ಆಗಿದ್ರೆ, ಸಪೋಸ್ ಯಾರೋ ರೋಡಲ್ಲಿ ಬಿದ್ದಿದ್ರೆ ಅವ್ರಿಗೆ ಆ್ಯಂಬುಲೆನ್ಸ್ ವ್ಯವಸ್ಥೆ ಬೇಕು, ಅಥವಾ ತಕ್ಷಣ ಏನಾದರೂ ಎಮರ್ಜೆನ್ಸಿ ಇದ್ದರೆ ಖಂಡಿತ ಯಾರಿಲ್ಲ ಅಂದರೆ ಪೊಲೀಸ್ ಬರಲೇಬೇಕು ಮುಂದೆ. ಆದರೆ ಜನಸಾಮಾನ್ಯಕ್ಕೆ ಯಾರಿಗೆ ಗಾಡಿ ಅಥವಾ ವೆಹಿಕಲ್ ಬೇಕು ಅವ್ರಿಗೋಸ್ಕರ ನಾವು ಎಕ್ಸ್ಟ್ರಾ ಬಸ್ಸಸ್ ಮತ್ತು ಟೆಂಪೋ ಟ್ರಾವೆಲ್ದು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಈ ಸರಿ. ಇದು ಮುಂಚೆ ಇರಲಿಲ್ಲ. ಇದು ಫಸ್ಟ್ ಟೈಮ್ ನಮ್ಮವರು 7 ಕಡೆ ಐಡೆಂಟಿಫೈ ಮಾಡಿದರೆ ಅಲ್ಲಿ ಮಾಡ್ತೀವಿ. ಸರ್, ಯೂಶ್ವಲಿ ನಾವು ಕಳೆದ ಕೆಲ ವರ್ಷಗಳಿಂದ ಈ ಬ್ರಿಗೇಡ್ ರಸ್ತೆ, MG ರಸ್ತೆಯನ್ನು ನೋಡಿದಂಥ ಸಂದರ್ಭದಲ್ಲಿ ಈ ಕ್ರೌಡ್ ಏನಿರುತ್ತೆ ಅದು ಹೋಗಿ ಒಪೆರಾ ಜಂಕ್ಷನ್ ಹೌಸು, ರೆಸಿಡೆನ್ಸಿ ರಸ್ತೆಯಲ್ಲಿ ಅಲ್ಲೇ ಒಂದು ಕಡೆ ಗ್ಯಾದರ್ ಆಗ್ತಾರೆ. ಯಾವಾಗ 12 ಗಂಟೆ ಮುಗಿಯುತ್ತಲ್ಲ, ಆ ಕಡೆ ಈ ಕಡೆ ಕ್ರಾಸ್ ಆಗೋಕ್ಕೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಎಸ್ಕೋದು, ಲೈಂಗಿಕ ಕಿರುಕುಳವನ್ನು ಕೊಡೋದು, ಇವೆಲ್ಲ ಸರ್ವೇ ಸಾಮಾನ್ಯ. ಅದು ಕೂಡ ನಾವು ಸಾಕಷ್ಟು ಬಾರಿ ನೋಡಿದ್ದೀವಿ. ಆ ರೀತಿ ಆಗಬಾರ್ದು ಅಂದರೆ ಯಾವ ಕ್ರಮಗಳನ್ನ ಜರುಗಿಸಿದ್ದೀರಿ? ಅಲ್ಲ, ಅದೆಲ್ಲ ನಾವು ಪ್ರೀವಿಯಸ್ ಇಯರ್ಸ್ದು ಕಳೆದ ವರ್ಷ ಅಥವಾ 2-3 ವರ್ಷ ಹಿಂದೆ ಏನಾದಲ್ಲಿ ಸಮಸ್ಯೆ ಆಗಿದರೆ ಅದು ನಾವು ಅಬ್ಸರ್ವ್ ಮಾಡಿದ್ದೀವಿ. ಅದು ನೋಡಿಕೊಂಡೇ ನಮ್ಮ ಆಫೀಸರ್ಸ್ ಅವರು ಸ್ಕೀಮ್ ಮಾಡಿದ್ದಾರೆ. ಸಾಕಷ್ಟು ಫೋರ್ಸ್ ಇದೆ, ಕ್ಯಾಮ್ರಾಸ್ ಇದೆ, ಮತ್ತು ಅಲ್ಲಿ ನಮ್ಮ ಸಿವಿಲ್ ಡ್ರೆಸ್ಸಲ್ಲಿ ಜನ ಇರ್ತಾರೆ, ಮತ್ತು ಫೇಶಿಯಲ್ ರೆಕಗ್ನಿಷನ್ ಕ್ಯಾಮ್ರಾ ಇದೆ. ಅಂತ ಆ್ಯಂಟಿ ಸೋಷಲ್ ಎಲಿಮೆಂಟ್ಸ್ ಯಾರು ಇಲ್ಲಿ ತೊಂದರೆ ಮಾಡಲಿಕ್ಕೆ ಬಂದವರು ಮುಂಚೆನೇ ಅವ್ರಿಗೆ ಪಿಕಪ್ ಮಾಡ್ತೀವಿ. ಮತ್ತು ಇಲ್ಲಿ ಪ್ರವೇಶಕ್ಕೆ ಸ್ಕೋಪೇ ಇಲ್ಲ. ಸರಿ, 9 ಗಂಟೆ 10 ಗಂಟೆ ಒಳಗಡೆ ಅಷ್ಟರಲ್ಲಿ ಕೆಲವರು ಬಂದು ಹೋಗ್ಬಿಡ್ತಾರೆ. ಅಂದರೆ ಕೆಲವರೆಲ್ಲ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಬಂದು ಹೋಗ್ಬಿಡ್ತಾರೆ. ಆದರೆ ಈ ಕೆಲವರು 12 ಗಂಟೆ ನಂತರ, ಅಂದರೆ ಬೆಂಗಳೂರು ಸುತ್ತಮುತ್ತ ಎಲ್ಲ ಕುಡಿತಾ ಕೂತಿರ್ತಾರೆ, ಅವರು ಪಾರ್ಟಿ ಮಾಡ್ತಾ ಕೂತಿರ್ತಾರೆ. ಅಂಥವ್ರು ಬರ್ತಾರೆ, ಅವರು ಒಂದಷ್ಟು ಕಿಡಿಗೇಡಿ ಕೃತ್ಯಗಳನ್ನ ಎಸಗ್ತಕ್ಕಂಥದ್ದು ಇವೆಲ್ಲ ಮಾಡ್ತಾರೆ. ಅಂಥವ್ರಿಗೆ ಏನು ಎಚ್ಚರಿಕೆಯನ್ನು ಕೊಡ್ತೀವಿ? ಇಲ್ಲ, ಅದು ಯಾವ ಟೈಮಿಂಗ್ ಬರಲಿ, ಅದು 9 ಗಂಟೆ ಬರಲಿ, 1 ಗಂಟೆ ಬರಲಿ, 6 ಗಂಟೆಗೆ ಬರಲಿ, ಕ್ರಿಮಿನಲ್ ಆ್ಯಕ್ಟಿವಿಟೀಸ್, ಇಲೀಗಲ್ ಆ್ಯಕ್ಟಿವಿಟೀಸ್ ಮಾಡಿದರೆ ಅವ್ರ ಮೇಲೆ ಒಂದೇ ಕ್ರಮ ಇದೆ, ಕೇಸ್ ಮಾಡಲೇಬೇಕು. ಬಟ್ ನಮ್ಮಲ್ಲಿ ಸಾಕಷ್ಟು ಎಲ್ಲ ಕಡೆ ಸಿಟಿಯಲ್ಲಿ ಬರೀ ಇಲ್ಲಿ ಇಲ್ಲ, ಎಂಟ್ರಿ ಪಾಯಿಂಟ್ಸಲ್ಲಿ, ಔಟರ್ ಸಿಟಿ ಪಾಯಿಂಟ್ಸಲ್ಲಿ ಎಲ್ಲ ಕಡೆ ಸಾಕಷ್ಟು ಫೋರ್ಸ್ ಇದೆ. ಅವರು ನೋಡ್ಕೊಳ್ತಾರೆ, ಏನು ಸಮಸ್ಯೆ ಆಗುತ್ತೆ. ಸರ್, ಈಗ ಫ್ಲೈಓವರ್ಗಳನ್ನ ಎಷ್ಟೊತ್ತಿಗೆ ಬಂದ್ ಮಾಡ್ತೀರಿ? ಅದ್ರ ಜೊತೆಗೆ ಎಷ್ಟು CCTVಗಳು ಬೆಂಗಳೂರು ನಗರದಲ್ಲಿ, ಅದ್ರ ಜೊತೆಗೆ ಓವರಾಲ್ ಬೆಂಗಳೂರು ಸಿಟಿಯಲ್ಲಿ ಎಷ್ಟು ಪೊಲೀಸರನ್ನು ನಿಯೋಜನೆ ಮಾಡ್ತೀರಿ? ಎಂಟೈರ್ ಬೆಂಗಳೂರು ಸಿಟಿಯಲ್ಲಿ ಸರಾಸರಿ 20,000ಕ್ಕಿಂತ ಅಂದಾಜು ಫೋರ್ಸ್ ಇದೆ, ಬೇರೆ ಬೇರೆ ಟೈಪು. ಮತ್ತು ಕ್ಯಾಮ್ರಾಸಲ್ಲಿ ಏನಾಗಿದೆ, ನಮ್ಮದು ಪೊಲೀಸ್ ಕ್ಯಾಮ್ರಾಸ್ ಮತ್ತು ಪಬ್ಲಿಕ್ ಕ್ಯಾಮ್ರಾ ಎಲ್ಲ ಸೇರಿ ಅದನ್ನು ನಾವು ಯೂಸ್ ಮಾಡ್ತಾಯಿದ್ದೀವಿ. ಸೊ ಕ್ಯಾಮ್ರಾಸ್ ಮೋರ್ ದೆನ್ 5 to 6 lakhs ಪಬ್ಲಿಕ್ ಕ್ಯಾಮ್ರಾಸ್ ಇದೆ. ಈ ಕ್ಯಾಮ್ರಾಸಲ್ಲಿ ನಮ್ಮದು ಮ್ಯಾಜಿಕ್ ಬಾಕ್ಸ್ ಏನು ನಾವು ಹೊಸ ಇಕ್ವಿಪ್ಮೆಂಟ್ ತೊಗೊಂಡಿದ್ದೀವಿ, ಅದರದ್ದು ಫೀಡ್ ನಾವು ತೊಗೊಳ್ಬೋದು. ಜೊತೆಗೆ ನಮ್ಮದೇ 10,000ಕ್ಕಿಂತ ಅಂದಾಜು ಕ್ಯಾಮ್ರಾಸ್ ಇದೆ, ಪ್ಲಸ್ ಡ್ರೋನ್ ಕ್ಯಾಮ್ರಾಸ್ ಇದೆ. ಪ್ಲಸ್ ನಾವು ಎಕ್ಸ್ಟ್ರಾ ಎಲ್ಲ ಏರಿಯಾದಲ್ಲಿ ಎಕ್ಸ್ಟ್ರಾ ಕ್ಯಾಮ್ರಾಸ್ ಫಿಟ್ ಮಾಡಿದ್ದೀವಿ. ಸೊ ಕ್ಯಾಮ್ರಾಸ್ ಸಾಕಷ್ಟು ಸಂಖ್ಯೆಯಲ್ಲಿದೆ, ಅದರಲ್ಲಿ ಯಾವುದೂ ಸಮಸ್ಯೆ ಇಲ್ಲ. ಪ್ಲಸ್ ಫೋರ್ಸಸ್ ಜಾಸ್ತಿ ಇದೆ.
ಆಮೇಲೆ ಮುಖ್ಯವಾಗಿ ಈಗ ಏನಾಗಿದೆ ಈ ಸರಿ ನಮ್ಮ ಯಾರು ಸ್ಟಾಫ್ ಮುಂಚೆ ಲೇಡಿ ಸ್ಟಾಫ್ ಸ್ವಲ್ಪ ಕಡಿಮೆ ಇರ್ತಿದ್ರು. ನಾವು ಎಂಟೈರ್ ಸ್ಟೇಟಿಂದ ನಮ್ಮ ಡಿ ಜಿ ಐ ಜಿ ಸಾಹೇಬರು ನಮ್ಮ ರಿಕ್ವೆಸ್ಟ್ ಮೇಲೆ ಎಕ್ಸ್ಟ್ರಾ ಲೇಡಿ ಸ್ಟಾಫ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಯಾಕೆಂದರೆ ಇಲ್ಲಿ ಜನ ಸಾಮಾನ್ಯಕ್ಕೆ ಫ್ಯಾಮ್ಲಿಯವ್ರು ಸುಮಾರು ಬರ್ತಾರೆ, ಲೇಡೀಸ್ ಅವ್ರು ಬರ್ತಾರೆ, ಆ ನೋಡ್ಕೊಳ್ಳಿಕ್ಕೆ ನಮ್ಮ ಸ್ಟಾಫ್ ಜಾಸ್ತಿ ಇದೆ. ಸೊ ಏನು ಸಮಸ್ಯೆ ಆಗೋದಿಲ್ಲ. ಥ್ಯಾಂಕ್ ಯು ಸರ್. ಪಬ್ಲಿಕ್ ಟಿವಿ ವತಿಯಿಂದ ತಮಗೂ ಮತ್ತು ತಮ್ಮ ಸಿಬ್ಬಂದಿ ಎಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳು ಸರ್. ಥ್ಯಾಂಕ್ ಯು. ನಿಮಗೆ ಕೂಡ ಥ್ಯಾಂಕ್ ಯು ಸರ್. ಇದಿಷ್ಟು ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ರಾಜಶೇಖರ್ ಜೊತೆ ನರಸಿಂಹಮೂರ್ತಿ, ಪಬ್ಲಿಕ್ ಟಿವಿ. Hi everyone, Happy New Year, Happy 2026. ಇವತ್ತು ಸುಮ್ಮನೆ ಚರ್ಚಿಗೆ ಬಂದ್ವಿ. So I would like to wish you all a very joyful New Year and a Happy New Year. So say a very goodbye to 2025, all your sorrows, all your pains and bitter moments, and look forward for a happy 2026. Thank you. ನಾವು ಬೆಂಗಳೂರಿಂದ ಬಂದಿದ್ದೀವಿ. ಬ್ಯಾಂಗ್ಳೂರಲ್ಲಿ ನಾವು ಲಿಂಗರಾಜಪುರಂ ಕುಕ್ ಟೌನಿಂದ. ಆಮೇಲೆ ಎವ್ರಿ ಇಯರ್ ನಾವು ವರ್ಷ ಇಲ್ಲಿ ಬರ್ತೀವಿ. ಇದು ನನ್ನ ಬ್ರದರು ಸೌದಿಂದ ಬಂದಿದ್ದಾರೆ. ಸೊ ಅವ್ರನ್ನ ಕರ್ಕೊಂಡ್ಬಂದು ಬೆಂಗಳೂರು ಬ್ರಿಗೇಡ್ ರೋಡ್ ಬಿಟ್ಟರೆ ಎವ್ರಿ ಇಯರ್ ನಾವು ಬರ್ತಾ ಹೋಗ್ತಾ ಇರ್ತೀವಿ ಇಲ್ಲಿ. ನನ್ನ ಹೆಸರು ಡಯಾನಾ. ನನ್ನ ಹೆಸರು ಬ್ರಯನ್. ನಮ್ಮ ಅಕ್ಕ ಒಟ್ಟಿಗೆ ಅವ್ರಿಗೆ ಯಾವಾಗಲೂ 31st ಬಂದು ನೋಡಲಿಕ್ಕೆ ಇಷ್ಟ. ಬಟ್ ಆ ದಿವಸ ತುಂಬ ಕ್ರೌಡ್ ಇದೆ ಅಂತ ಇವತ್ತೇ ಬಂದೆವು ನಾವು. ಎನಿವೇ ವಿಶ್ ಆಲ್ ದಿ ಐ ಆಮ್ ವರ್ಕಿಂಗ್ ಇನ್ ಸೌದಿ ಅರೇಬಿಯಾ, ಸ್ಟೇಯಿಂಗ್ ಇನ್ ಲಿಂಗರಾಜಪುರ. ಸರ್ ನಾವು ಇಲ್ಲೇ ಇರೋರು. ನ್ಯೂ ಇಯರ್ ಅಂದರೆ ಕ್ರಿಸ್ಮಸ್ಗಿಂತ ಮುಂಚೆ ಹಿಡಿದು ಪೂರ ಒಂಥರ ನಾಡ ಹಬ್ಬ ಹಪ್ಪಲೆ ಫುಲ್ ಏನು ಲೈಟಿಂಗ್ ಗೀಟಿಂಗ್ ಫುಲ್ ಬೆಂಗಳೂರು ಅಂದರೆ ಫುಲ್ ಏನು ಬ್ರೈಡಲ್ ಅಂತಾರಲ್ಲ ಫುಲ್ ಆ ಥರ ರೆಡಿ ಆಗಿಬಿಟ್ಟಿದೆ. ಆಮೇಲೆ ಇಲ್ಲೆಲ್ಲ ನೋಡೋಕ್ಕೆ ಚೆನ್ನಾಗಿ ಅನ್ನಿಸ್ತಿದೆ. ಸುಮ್ಮನೆ ಹೀಗೆ ಓಡಾಡಿದ್ರೆ ಮನಸ್ಸು ಹತ್ತುತ್ತೆ. ಎಲ್ಲರಿಗೂ ನೋಡಿ ಖುಷಿ ಆಗುತ್ತೆ. ಎಲ್ಲರೂ ಇಲ್ಲಿ ಬರ್ತಾರೆ, ಸೆಲೆಬ್ರೇಷನ್ ಮಾಡ್ತಾರೆ, ಅವರು ಒಂಥರ ಖುಷಿಯಲ್ಲಿರ್ತಾರೆ. ಸದ್ಯ ಬ್ರಿಗೇಡ್ ರೋಡ್ ಅಂತೂ ಝಗಮಗಿಸ್ತಾ ಇದೆ. ಅಲ್ಲಿ ಹೋದಂತಹ ಜನರು ಸಹ ಅದನ್ನೇ ಹೇಳ್ತಿದ್ದಾರೆ, ಮಧುವಣಗಿತ್ತಿಯಂತೆ ರೆಡಿ ಆಗಿದೆ ಅಂತ. ಎಲ್ಲರೂ ಈಗಾಗಲೇ ಆ ನ್ಯೂ ಇಯರ್ ಸೆಲೆಬ್ರೇಷನ್ ಮೋಡ್ಗೆ ಹೋಗ್ಬಿಟ್ಟಿದ್ದಾರೆ.